ಗುಡ್ ಈವ್ನಿಂಗ್ ಮಕ್ಕಳೇ. ಎಲ್ಲರಿಗೂ ಗಣಿತದ ಕ್ಲಾಸಿಗೆ ಸ್ವಾಗತ. ನಾನು ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಮ್ಮ ಸೆಕೆಂಡ್ ಚಾಪ್ಟರ್ ಏನಿದೆ ಅಲ್ಲ, ರೇಖೆಗಳು ಮತ್ತು ಕೋನಗಳು, ಅದನ್ನ ನಾವು ಕಂಟಿನ್ಯೂ ಮಾಡೋಣ ಅಂತ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಏನನ್ನ ಕಲ್ತ್ವಿ ಮಕ್ಕಳೇ? ನಾವು ರೇಖೆಗಳು ಮತ್ತು ಕೋನಗಳ ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ ಏನಿರ್ತಾವಲ್ಲ ಅದ್ರ ಬಗ್ಗೆ ಕಲ್ತ್ವಿ, ಹೌದಾ? ಬೇಸಿಕ್ ಕಾನ್ಸೆಪ್ಟ್ಸ್ ಯಾವ್ಯಾವ ಕಲ್ತ್ವಿ ಮಕ್ಳೇ? ಚುಕ್ಕಿ ಅಂದ್ರೆ ಏನು, ಕೋಣ ಅಂದ್ರೆ ಏನು, ರೇಖೆ ಅಂದ್ರೆ ಏನು, ಕಿರಣ ಅಂದ್ರೆ ಏನು, ರೇಖಾಖಂಡ ಅಂದ್ರೆ ಏನು, ಹೌದಲ್ಲ? ಸೊ ಇವನ್ನೆಲ್ಲ ನಾವ್ ಏನ್ ಮಾಡಿದ್ವಿ, ಅದರ ಅರ್ಥಗಳನ್ನ ತಿಳ್ಕೊಂಡ್ವಿ. ಅದನ್ನ ಯಾವ ರೀತಿ ನಾವು ಗಣಿತದಲ್ಲಿಯೂ ಕೂಡ ಉಪಯೋಗಿಸ್ತೀವಿ, ಅದ್ರ ಅದರಿಂದ ನಮ್ದು ಏನು ಗಣಿತದಲ್ಲಿ ಅದ್ರದ್ದು ಏನು ರೋಲ್ ಇದೆ, ಪಾತ್ರ ಇದೆ ಅಂತ ತಿಳ್ಕೊಂಡ್ವಿ, ಹೌದಾ? ಸೊ ಈಗ ಬೇಸಿಕ್ ಕಾನ್ಸೆಪ್ಟ್ಸ್ ಅಂದ್ರೆ ಇವೆಲ್ಲಾ ವಿಷಯಗಳ ಅರ್ಥಗಳನ್ನ ತಿಳಿದ ನಂತರ ಈ ಕೋಣಗಳ ಬಗ್ಗೆ ಇನ್ನಿಷ್ಟು ನಾವು ಇವತ್ತಿನ ಕ್ಲಾಸ್ನಲ್ಲಿ ಕಲಿಯೋಣ ಅಂತ, ಸರಿನಾ? ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಏನನ್ನ ಕಲ್ತ್ವಿ ಮಕ್ಳೇ? ಕೋಣ ಎಂದ್ರೆ ಏನು ಅಂತ ನೋಡಿದ್ವಿ, ಹೌದಾ? ಅದ್ರ ಜೊತೆಗೆ ಕೋಣಗಳದ ಪಾರ್ಟ್ಸ್ ಯಾವ್ಯಾವ ಇರ್ತವೆ, ಹೌದಾ? ಬಾಹು ಅಂದ್ರೆ ಏನು, ಶೃಂಗ ಅಂದ್ರೆ ಏನು, ಕೋಣ ಎಲ್ಲಿ ಫಾರ್ಮ್ ಆಗಿರುತ್ತೆ, ಎಲ್ಲಿ ಅದನ್ನ ನಾವು ಯಾವ ಪಾಯಿಂಟ್ ಕೋಣ ಒಂದು ಫಾರ್ಮೇಶನ್ ಆಗುತ್ತೆ, ಹೌದಾ? ಸೊ ಅದನ್ನು ಕೂಡ ನಾವು ನೋಡಿದ್ವಿ, ಹೌದಾ? ಸೊ ತಿರ್ಗಾ ಇನ್ನೊಮ್ಮೆ ಹೇಳ್ರಿ ಮಕ್ಳೇ, ಕೋಣ ಅಂದ್ರೆ ಏನು, ಕೋಣ ಯಾವ ರೀತಿ ನಾವು ಮಾಡ್ತೀವಿ? ಸೊ ಕೋಣ ಏನಾಗಿರ್ತದೆ, ಎರಡು ಕಿರಣಗಳನ್ನ ಒಂದೇ ಚುಕ್ಕಿಯಿಂದ ಎಳೆದು ಅದನ್ನ ನಾವು ಡ್ರಾ ಮಾಡಿದಾಗ, ಅದನ್ನ ನಾವು ಏನಂತಾರೆ ತೆಗೆದಾಗ ಏನಾಗ್ತದೆ, ಕೋಣಗಳು, ಕೋಣ ಎಂಬುದು ಏನಾಗಿರ್ತದೆ, ಫಾರ್ಮೇಶನ್ ಆಗಿರ್ತದೆ. ಕೋಣ ಎಲ್ಲಿ ಫಾರ್ಮ್ ಆಗಿರ್ತದೆ ಮಕ್ಕಳೇ? ಇಲ್ಲಿ ಫಾರ್ಮ್ ಆಗಿರ್ತದೆ, ಹೌದಾ? ಇಲ್ಲಿ ಇದಕ್ಕೆ ನಾವು ಏನಂತ ಹೇಳ್ತೀವಿ? ಶೃಂಗ ಅಂತ ಹೇಳ್ತೀವಿ, ಹೌದಾ? ಶೃಂಗ ಅಂತ ಹೇಳ್ತೀವಿ. ನಂತರ ಇದು ಎ ಬಿ ಮತ್ತೆ ಬಿ ಸಿ ಏನಾಗುತ್ತೆ ಮಕ್ಳೇ? ಇವೆರಡು ಏನಾಗ್ತವೆ? ಬಾಹು ಅಂತ ಆಗ್ತವೆ, ಹೌದಾ? ಇದಕ್ಕೆ ನಾವ್ ಏನಂತ ಹೇಳ್ತೀವಿ? ಬಾಹು ಅಂತ ಹೇಳ್ತೀವಿ. ಕೋಣ ಯಾವತ್ತು ಯಾವ ಪಾಯಿಂಟ್ ಮೇಲೆ ಆಗುತ್ತೆ, ಯಾವ ಚುಕ್ಕಿ ಮೇಲೆ ಆಗಿರ್ತದೆ? ಶೃಂಗ ಚುಕ್ಕಿ ಮೇಲೆ ಏನಾಗಿರ್ತದೆ? ಕೋಣ ಫಾರ್ಮೇಶನ್ ಆಗಿದೆ, ಸರಿನಾ? ಸೊ ಶೃಂಗ ಏನಾಗಿರುತ್ತೆ, ನಾವು ಶೃಂಗದಿಂದ ನಾವು ಎರಡು ಕಿರಣಗಳನ್ನ ನಾವ್ ಏನ್ ಮಾಡಿರ್ತೀವಿ? ತೆಗೆದಿರ್ತೀವಿ, ಹೌದಾ? ಅದು ಏನಾಗುತ್ತೆ, ತೆಗೆಯುವುದ್ರಿಂದ ಇಲ್ಲಿ ಏನಾಗುತ್ತೆ, ಕೋಣ ಎಂಬುದು ಫಾರ್ಮೇಶನ್ ಆಗಿರ್ತದೆ, ಹೌದಾ? ನಾವು ಇದನ್ನ ಲಾಸ್ಟ್ ಕ್ಲಾಸ್ ನಲ್ಲಿ ನೋಡಿದ್ವಿ ಮಕ್ಕಳೇ. ಸೊ ಈಗ ಒಂದು ಕೆಲವೊಂದಿಷ್ಟು ರಿಯಲ್ ಲೈಫ್ ಎಕ್ಸಾಂಪಲ್ಸ್ ನೋಡೋಣ. ನಮ್ಮ ದಿನನಿತ್ಯದಲ್ಲಿ ಉಪಯೋಗಿಸುವಂತ ಒಂದು ಕೆಲವು ವಸ್ತುಗಳನ್ನ ನೋಡೋಣ. ಅದು ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿಯೂ ಕೂಡ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಅಲ್ಲಿಯೂ ಕೋಣ ಬಂದಿದೆ ಅಂತ ನೋಡ್ಬೋದು. ಇದೇನು ಮಕ್ಕಳೇ? ಇದು ಸ್ಪೆಕ್ಸ್, ಹೌದಲ್ಲ? ನಾವು ದಿನನಿತ್ಯ ಹಾಕೊಳ್ಳುವಂತ ಚಶ್ಮಾ ಅಂತ ಹೇಳ್ತೀವಿ ನಾವು, ಹೌದಾ? ಚಶ್ಮಾ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ರೀತಿ ಕೋಣ ಬಂದಿದೆ, ಎಲ್ಲಿ ಕೋಣ ಫಾರ್ಮ್ ಆಗಿದೆ, ಇಲ್ಲಿ ನೀವು ನೋಡಾತಿರ್ಲ, ಇಲ್ಲಿ ನೋಡ್ಬಹುದಾ, ಹೌದಾ? ಇಲ್ಲಿಯೂ ಆಗಿದೆ. ನಂತರ ಇಲ್ಲಿ ನೋಡಿ, ಇಲ್ಲಿ ಕಾಣ್ಲಿಕ್ಕೆ ನಿಮ್ಗೆ, ಇಲ್ಲಿಯೂ ಏನಾಗಿದೆ, ಕೋಣ ಫಾರ್ಮೇಶನ್ ಆಗಿದೆ. ನಂತರ ಇಲ್ಲಿ ನೋಡು, ಇಲ್ಲಿ ಇದು ಶೃಂಗ ಆಯ್ತು. ನಂತರ ಈ ಕಡೆ ಅಂದ್ರೆ ಕೋಣ ಎಲ್ಲಿ ಬಂತು, ಇಲ್ಲಿ ಬಂತು. ನಂತರ ನೋಡ್ರಿ, ಇದು ಸ್ಟೆಪ್ಲರ್, ಹೌದಾ? ಇದು ಏನು, ಜೇಬ್ ಅಥವಾ ವಾಲೆಟ್ ಅಂತ ಹೇಳ್ತೀವಿ ನಾವು. ಇದು ಸ್ಟೆಪ್ಲರ್ ದಲ್ಲಿ ನೋಡಿ, ಇಲ್ಲೇ ಬಂದಿದೆ, ಇಲ್ಲಿ ಶೃಂಗ ಇದೆ, ಇಲ್ಲಿಂದ ಒಂದು ಕಿರಣ ಹೋಗಿದೆ, ಇಲ್ಲಿಂದ ಒಂದು ಕಿರಣ ಬಂದಿದೆ, ಇಲ್ಲಿ ಏನಾಗಿದೆ, ಕೋಣ ಫಾರ್ಮೇಶನ್ ಆಗಿದೆ. ನಂತರ ನಿಮ್ದು ಕಂಪಸ್, ಹೌದಾ? ಜಾಮೆಟ್ರಿ ಕಂಪಾಸ್ ಅಂತ ಹೇಳ್ತೀವಿ ನಾವು, ಹೌದಾ? ಅಲ್ಲಿಯೂ ಕೂಡ ನೋಡಿ, ಇಲ್ಲಿ ನೀವೇನ್ ನೋಡ್ಬಹುದು, ಇಲ್ಲಿ ಮುಚ್ಚಳ ಓಪನ್ ಇದೆ, ಹಾಗಾಗಿ ಇಲ್ಲಿ ನೋಡಿ, ಇದು ಒಂದು ಶೃಂಗ, ಇಲ್ಲಿಂದ ಈ ಕಡೆ ಬಂದದ, ಈ ಶೃಂಗದಿಂದ ಈ ಕಡೆ ಕಿರಣ ಬಂದಿದೆ, ಹೌದಾ? ಇಲ್ಲಿ ಏನ್ ಫಾರ್ಮ್ ಆಗಿದೆ, ಕೋಣ ಫಾರ್ಮ್ ಆಗಿದೆ. ನಂತರ ಡಬ್ಬಿ ನೋಡಿ, ಖಾಲಿ ಡಬ್ಬಿ ಇದೆ, ಇಲ್ಲಿ ಶೃಂಗ ಇದೆ, ಇಲ್ಲಿಂದ ಮೇಲ್ ಹೋಗಿದೆ ಇನ್ನೊಂದು ಕಿರಣ, ಇಲ್ಲಿಂದ ಇಲ್ಲಿ ಇನ್ನೊಂದು ಕಿರಣ ಬಂದಿದೆ, ಇಲ್ಲಿ ಏನಾಗಿದೆ, ಕೋಣ ಫಾರ್ಮ್ ಆಗಿದೆ. ಇಲ್ಲಿಯೂ ಕೂಡ ಹಾಗೆ, ಇಲ್ಲಿ ಕೋನ್ ಫಾರ್ಮ್ ಆಗಿದೆ, ನೋಡ್ಬೋದಾ? ಸೊ ಇವೊಂದಿಷ್ಟು ಏನ್ ಮಕ್ಳೇ, ರಿಯಲ್ ಲೈಫ್ ಎಕ್ಸಾಂಪಲ್, ಎಲ್ಲಿ ನಿಮ್ಗೆ ಕೋಣಗಳು ಫಾರ್ಮ್ ಆಗಿದ್ದು ಗೊತ್ತಾಗ್ತಾವ. ನೀವು ಎಲ್ಲಿ, ನೀವು ಕೋಣ ಎಲ್ಲಿ ಬರುತ್ತೆ ಅಂತ ನೀವು ತಿಳ್ಕೋಬಹುದು, ಹೌದಾ? ತಿಳ್ಕೋಬಹುದು. ಈಗ ಈ ಕೋಣಗಳು ಇಲ್ಲಿ ಬರುತ್ತೆ, ಶೃಂಗದ ಮೇಲೆ ಬರುತ್ತೆ ಅಂತ ಹೇಳಿದೆ. ಆದ್ರೆ ಇದಕ್ಕೆ ಯಾವುದೇ ತರದ್ದು ಒಂದು ಮೆಷರ್ಮೆಂಟ್ ಇಲ್ಲ. ಇದಕ್ಕೆ ಎಷ್ಟು ಅಂಕ ಇದೆ ಅಂತ, ಈ ಇದ್ರದ್ದು ವ್ಯಾಲ್ಯೂ ಎಷ್ಟಿದೆ, ಇದು ಎಷ್ಟು ಮೆಷರ್ಮೆಂಟ್ ಏನಿದೆ, ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಏನೂ ಗೊತ್ತಿಲ್ಲ, ಹೌದಲ್ಲ?
ಹೌದಾ ಇಲ್ಲೋ? ಈಗ ಹಾಗಾಗಿ ನಮ್ಗೆ ಗೊತ್ತಿಲ್ಲ ಅಂದ್ರೆ ಏನಾಗ್ಬಿಡ್ತದೆ ನಿಮ್ಗೆ, ಕೋಣಗಳು ಅಂದ್ರೆ ಅಷ್ಟೇ ನೀವ್ ಹೇಳ್ತೀರಿ ಭಾರ ಅಂದ್ರೆ ಅದನ್ನ ಚಿತ್ರದ ಮೂಲಕ ತೆಗೆದು ತೋರಿಸ್ತೀರಿ. ಆದ್ರ ಅದ್ರದ್ದು ಮೆಷರ್ಮೆಂಟ್ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಹೌದಲ್ಲ? ಯಾವ ರೀತಿ ನೀವು ಅದನ್ನ ಮೆಷರ್ ಮಾಡಿ ಅದ್ರ ವ್ಯಾಲ್ಯೂ ಹೇಳ್ಬೇಕು ಅಂತ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಹೌದಾ ಇಲ್ಲೋ? ಹಾಗಾಗಿ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನ್ ಮಾಡೋದು, ಕೋಣಗಳನ್ನು ಯಾವ ರೀತಿ ಹೋಲಿಸ್ಬೇಕು ಅದ್ರ ಜೊತೆಗೆ ಮೆಷರ್ಮೆಂಟ್ ಕೂಡ ತಿಳ್ಕೊಳ್ಳೋಣ ಅಂತ. ಸೊ ಕೋಣಗಳನ್ನ ಯಾವ ರೀತಿ ಹೋಲಿಸೋದ್ರ ಬಗ್ಗೆ ಮಾತಾಡೋಣ ಅಂತ. ಕೋನಗಳನ್ನು ಹೋಲಿಸುವುದು ಮೊದಲನೇದು ಮೆಥಡ್ ಬರೋದು ಮಕ್ಕಳೇ, ಒಂದರ ಮೇಲೆ ಒಂದರ ಮೇಲೆ ಇನ್ನೊಂದನ್ನು ಇರಿಸಿ ಒಂದರ ಮೇಲೆ ಇನ್ನೊಂದನ್ನು ಇರಿಸಿ ಕೋನಗಳನ್ನು ಹೋಲಿಸುವುದು. ಕೋನಗಳನ್ನು ಹೋಲಿಸುವುದು. ಸೊ ಇಲ್ಲಿ ನಿಮ್ಗೆ ಫಸ್ಟ್ ಮೆಥಡ್ ಏನ್ ಹೇಳ್ತದ, ನಾವ್ ಯಾವ ರೀತಿ ಕೋನಗಳನ್ನು ಹೋಲಿಸಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಹೇಳಿಕತ್ತೀವಿ ಅಂತ. ಹೌದು, ಹೌದಾ ಇಲ್ಲ? ಈಗ ನೋಡಿ, ನಾನು ಇಲ್ಲಿ ಒಂದು ಕೋನ ತೆಗಿತೀನಂತ. ಕೋಣ ಎಲ್ ಫಾರ್ಮ್ ಆಗಿರ್ತದ ಮಕ್ಕಳೇ? ಎಲ್ ಬಂದಿರ್ತದ? ಇಲ್ಲಿ ಬಂದಿರ್ತದ. ಹೌದಿಲ್ಲ? ಇದಕ್ಕೆ ನಾವ್ ಏನಂತ ಹೇಳ್ತೀವಿ? ಈ ಪಾಯಿಂಟ್ ಗೆ, ಬಿ ಪಾಯಿಂಟ್ ಗೆ ಶೃಂಗ ಅಂತ ಹೇಳ್ತೀವಿ. ಎ ಬಿ ಏನಿದೆ ಬಾಹು ಇದೆ, ಬಿ ಸಿ ಏನಿದೆ ಅದು ಕೂಡ ಬಾಹು ಇದೆ. ಹೌದಾ? ಈಗ ಮತ್ತೊಂದು ತೆಗಿತೀನಂತ. ಎಸ್. ಸೊ ನಾನಿಲ್ಲಿ ಏನ್ ಮಾಡಿದೀನಿ, ಆಂಗಲ್ ಎ ಬಿ ಸಿ ಅಂತ ತೆಗ್ದಿದ್ದೀನಿ. ನಂತರ ಆಂಗಲ್ ಪಿ ಕ್ಯೂ ಆರ್, ಕೋಣ ಪಿ ಕ್ಯೂ ಆರ್ ಅಂತ ತೆಗ್ದಿದ್ದೀನಿ. ಹೌದಾ? ಈಗ ಕೋಣ ಎ ಬಿ ಸಿ ಮತ್ತು ಕೋಣ ಪಿ ಕ್ಯೂ ಆರ್ ಅಲ್ಲಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ನೀವು ಹೇಗೆ ಹೇಳ್ತೀರಿ ಹೇಳ್ರಿ ಮಕ್ಳು? ನೀವು ಅದನ್ನ ಹೇಗೆ ಕಂಡು ಹಿಡಿತೀರಿ? ಸೊ ಅದಕ್ಕೆ ಅದನ್ನ ಕಂಡು ಹಿಡಿಲಿಕ್ಕೆ ನಾವ್ ಏನ್ ಮಾಡ್ತೀವಿ, ಮೊದಲನೇ ಮೆಥಡ್ ಹೇಳುತ್ತೆ ಏನಂತೆ, ಒಂದರ ಮೇಲೆ ಇನ್ನೊಂದನ್ನು ಇರಿಸಿ ಕೋಣಗಳನ್ನು ಹೋಲಿಸುವುದು. ಅಂದ್ರೆ ಒಂದು ಕೋಣವನ್ನ ಮೇಲೆ ಇನ್ನೊಂದು ಕೋಣವನ್ನು ಇಡೋದು, ಅದರ ಜೊತೆಗೆ ಏನ್ ಮಾಡೋದು, ಎರಡೂ ಕೋಣಗಳ ನಡುವೆ ಹೋಲಿಕೆ ಮಾಡೋದು. ಅದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಯಾವ್ದು ಚಿಕ್ಕದು ಯಾವ್ದು ದೊಡ್ಡದು ಅಂತ ಗೊತ್ತಾಗುತ್ತೆ. ಹೌದಾ? ಸೊ ಆಂಗಲ್ ಪಿ ಕ್ಯೂ ಆರ್ ಅನ್ನ ನಾನು ಏನ್ ಮಾಡ್ತೀನಿ, ಆಂಗಲ್ ಎ ಬಿ ಸಿ ಮೇಲೆ ಇಡ್ತೀನಿ. ಇಟ್ಟಿದ ತಕ್ಷಣ ನಮ್ಗೆ ಏನಾಗ್ತದೆ, ಗೊತ್ತಾಗ್ತದೆ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ. ಹೌದು, ಹೌದಾ ಇಲ್ಲ? ಸೊ ಈಗ ಅದನ್ನ ಟೆಸ್ಟ್ ಮಾಡಿ ನೋಡೋಣ ಅಂತ, ಯಾವ ರೀತಿ ಆಕ್ಚುಲ್ ಆಗಿ ನಾವು ಉಪಯೋಗಿಸ್ತೀವಿ ಅಂತ. ಸರಿನಾ? ಎಸ್. ಎಲ್ಲರಿಗೂ ನನ್ ಸ್ಕ್ರೀನ್ ಕಾಣತದ ಮಕ್ಳೇ? ಓಕೆ, ಒಂದ್ ನಿಮಿಷ. ಇಲ್ಲೋ ಎಲ್ರಿಗೂ ಕಾಣತದ ನನ್ ಸ್ಕ್ರೀನ್? ಎಸ್. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಹಲವಾರು ಕೋಣಗಳು ಕೊಟ್ಟಿವಿ. ಹೌದಾ ಇಲ್ಲ? ಕೋಣ ಎಂ ಎನ್ ಒ ಇದೆ, ಕೋಣ ಎ ಬಿ ಸಿ ಇದೆ, ಕೋಣ ಡಿಇ ಎಫ್ ಇದೆ, ಕೋಣ ಜಿ ಎಚ್ ಐ ಇದೆ. ಹೌದಾ? ಕೋಣ ಜೆ ಕೆ ಎಲ್ ಇದೆ. ಹೌದಾ? ಈಗ ಏನ್ ಮಾಡ್ತೀನಿ, ಬಹಳ ಸುಲಭ. ಯಾವ ರೀತಿ ನೀವು ಮಾಡ್ಬೇಕಂದ್ರೆ, ಇದು ಶೃಂಗ ಇರುತ್ತಲ್ಲ, ಶೃಂಗವನ್ನು ಮತ್ತೊಂದು ಕೋಣದ ಶೃಂಗದ ಮೇಲೆ ಇರಿಸ್ಬೇಕು. ಇರಿಸಿದ ಮೇಲೆ ಏನ್ ಮಾಡ್ಬೇಕು, ಇವನ್ನ ಇಲ್ಲಿ ತಂದು ಇಡ್ಬೇಕು. ಅಂದ್ರೆ ಇಲ್ಲಿ ಏನಾಯ್ತು, ಎರಡು ಏನ್ ಬಂದು ಇಲ್ಲಿ ಬಾಹುಗಳು ಏನಾದವು, ಇಲ್ಲಿ ಶೃಂಗ ಬಾಹುಗಳು ಏನಾದ್ರು ಶೃಂಗದ ಒಂದು ಕೋಣದ ಶೃಂಗದ ಮೇಲೆ ಮತ್ತೊಂದು ಕೋಣದ ಶೃಂಗವನ್ನು ನಾ ಇರಿಸಿದೆ. ಅದ್ರ ಜೊತೆಗೆ ಬಾಹುಗಳು ಕೂಡ ಏನಾದ್ರು ಅದೇ ಅಳತೆಯಲ್ಲಿ ಬಂದ್ಬಿಟ್ಟು, ಆದ್ರೆ ಅದರಿಂದ ಏನಾಗತ್ತದ ಹೇಳ್ರಿ ನೋಡೋಣ, ಏನಾಗ್ಲಿಕ್ಕತ್ತದ, ಇಲ್ಲಿ ಕೋಣಗಳ ಸೈಜ್ ಮತ್ತು ಶೇಪ್ ಎರಡೂ ಏನಿದೆ ಸೇಮ್ ಆಗಿದೆ. ಹೌದು ಇಲ್ಲೋ? ಕೋಣಗಳ ಸೈಜ್ ಮತ್ತು ಶೇಪ್ ಏನಿದೆ ಅದರದ್ದು ಏನಿದೆ ಸೇಮ್ ಆಗಿದೆ. ಹೌದಾ ಇಲ್ವಾ ಮಕ್ಳೇ? ಅಂತ ಆಂಗಲ್ಸಿಗೆ, ಅಂತ ಕೋನಗಳಿಗೆ ನಾವ್ ಏನಂತ ಹೇಳ್ತೀವಿ ಮಕ್ಳೇ? ಅದಕ್ಕೆ ನಾವು ಸಮಕೋನಗಳು ಅಂತ ಹೇಳ್ತೀವಿ. ಯಾವ್ದ್ರಲ್ಲಿ ನಾವು ಏನ್ ಹೇಳ್ರಿ, ಯಾವ್ದ್ರಲ್ಲಿ ಸಮವಾಗಿ ಅದ್ರದ್ದು ಏನಂತಾರೆ, ಬಾಹುಗಳು ಮತ್ತು ಶೃಂಗಗಳು
ಪರಸ್ಪರ ಒಂದರ ಮೇಲೆ ಒಂದು ಇಟ್ಟಿದಾಗ ಅವು ಸಮವಾಗಿ ಬರುತ್ತೆ ಅಲ್ಲ, ಅದಕ್ಕೆ ನಾವ್ ಏನಂತ ಹೇಳ್ತೀವಿ? ಸಮಕೋನಗಳನ್ನು ಅಂತ ಹೇಳ್ತೀವಿ. ಹೌದಾ? ಈಗ ನೀವು ನೋಡ್ಬೋದಾ ಏನಾಗಿದೆ ಹೇಳ್ರಿ ಇಲ್ಲಿ? ಸಮ ಪ್ರಮಾಣದ ಬಾಹುಗಳು ಅಳತೆಯಲ್ಲಿ ಬಂದಿದೆ ಇಲ್ಲ? ಬಹಳ ಅಂದ್ರೆ ಇದು ಸ್ವಲ್ಪ ಜಾಸ್ತಿ ಇರಬಹುದು ಅಷ್ಟೇ. ಆದ್ರೆ ಇಲ್ಲಿ ಏನಾಗಿದೆ, ಇಲ್ಲಿ ಬಾಹು ಒಂದ್ರ ಮೇಲೆ ಒಂದಿಗೆ ಕೂಡಿ ಬಂದ್ಬಿಟ್ಟೈತಿ, ಸಪರೇಟ್ ಆಗಿ ಬಂದಿಲ್ಲ. ಬಂದೈತೆನಾ? ಬಂದಿಲ್ಲ. ಹೌದಾ ಇಲ್ಲ? ಹಾಗಾಗಿ ಏನಾಗಿದೆ, ಬಾಹುಗಳ ಏನು ಇದು ಇದೆಯಲ್ಲ, ಸೈಜ್ ಇದೆ ಮತ್ತು ಶೇಪ್ ಇದೆ ಅಲ್ಲ, ಅದು ಏನಾಗಿದೆ, ಎರಡು ಕೋನಗಳದ್ದು ಪರಸ್ಪರ ಸಮವಾಗಿ ಬಂದಿರ್ತದೆ. ಹಾಗಾಗಿ ನಾವ್ ಏನಂತ ಹೇಳ್ತೀವಿ, ಅಂತ ಕೋನಗಳಿಗೆ ಸಮಕೋನಗಳು ಅಂತ ಹೇಳ್ತೀವಿ. ಹೌದಾ? ಈಗ ಮತ್ತೊಂದು ಇದನ್ ಮೆಷರ್ಮೆಂಟ್ ಮಾಡಿ ನೋಡೋಣ ಅಂತ. ಹೌದಾ? ಈಗ ಇದ್ರ ಮೇಲೆ ಇಟ್ಟೆನಾ? ಈಗ ಹೌದಾ? ಎಸ್. ಸೊ ನೀವ್ ಇಲ್ಲಿ ಏನ್ ನೋಡ್ಲಿಕ್ಕತ್ತೀರಿ ಹೇಳ್ರಿ ಮಕ್ಳೇ? ನಾನು GHI ಕೋನವನ್ನು ಏನ್ ಮಾಡಿದೆ, ಅದ್ರ ಮೇಲೆ ಯಾವ ಕೋನವನ್ನು ಇರಿಸಿದೆ? LKJ ಕೋನವನ್ನು ಇರಿಸಿದೆ. ಹೌದಾ? ಶೃಂಗ ಏನೈತೆ, H ಮತ್ತು K ಎರಡು ಪರಸ್ಪರಾಗಿ ಸೇಮ್ ಪ್ಲೇಸ್ ಅಲ್ಲಿ ಇಟ್ಟಿದ್ದೇನೆ, ಒಂದೇ ಸ್ಥಾನದಲ್ಲಿ ಇಟ್ಟಿದ್ದೇನೆ. ಹೌದಾ ಇಲ್ಲು? ಆದ್ರೆ ನೀವ್ ಏನ್ ನೋಡ್ಬಹುದು, ಇಲ್ಲಿ ಬಾಹುಗಳ ಅಳತೆ ಯಾವ ರೀತಿಯಾಗಿದೆ? ಒಂದ್ರ ಮೇಲೆ ಒಂದ್ ಬಂದಿದ್ಯಾ? ಬಂದಿಲ್ಲ, ಹೆಚ್ಚ ಕಮ್ಮಿ ಬಂದಿದೆ. ಹೌದಾ ಇಲ್ಲು? ಇದೇನಾಗಿದೆ, ಇದು ಒಳಗಡೆ ಬಂದಿದೆ. ಯಾವುದು? LK ಮತ್ತು JK ಅನ್ನೋದು ಏನ್ ಬಾಹುಗಳಿದಾವಲ್ಲ, ಅವು ಏನಾಗಿದ್ದಾವೆ, ಈ ಬಾಹುಗಳಿಗಿಂತ ಒಳಗಾಗಿದ್ದಾವೆ, ಇವು ಹೊರಗ್ ಬಂದಾವ್. ಹೌದಾ? HG ಮತ್ತು HI. ಅದ್ರಿಂದ ನಾವ್ ಏನ್ ಹೇಳ್ತೀವಿ, GHI ಏನ್ ಕೋಣ ಇದೆ ಅಲ್ಲ, ಅದು ಎದರಿಂದ ದೊಡ್ಡದಿದೆ? ಇದು LKG LKJ ದೊಡ್ಡದಿದೆ ಅಂತ ಹೇಳ್ತೀವಿ. ಹೌದಾ ಇಲ್ಲ? ನಾವಿಲ್ಲಿ ಏನ್ ಮಾಡಿದ್ವಿ ಮಕ್ಳೇ? ನಾವು ಒಂದರ ಮೇಲೆ ಇನ್ನೊಂದ ಕೋನಗಳನ್ನು ಇರಿಸಿ ಯಾವ ರೀತಿ ಅದು ದೊಡ್ಡದಿದೆ ಚಿಕ್ಕದಿದೆ ಅಂತ ನೋಡಿದ್ವಿ. ಈಗ ಮತ್ತೊಂದ್ ಮಾಡೋಣ ಅಂತ. ಈಗ ಇದನ್ನ ಚೆಕ್ ಮಾಡೋಣ ಅಂತ. ಈ ಒಂದು ಶೃಂಗದ ಮೇಲೆ ಇದನ್ನ ಇಡ್ತೀನಂತೆ, ಅದೇ ರೀತಿ ಇದನ್ನು ಕೂಡ ಇಟ್ಟೆ. ಸೊ ಇಲ್ಲೂ ಕೂಡ ನೀವ್ ಏನ್ ನೋಡ್ಬೋದು ಮಕ್ಳೇ, ಇಲ್ಲಿ ಏನಾಗಿದೆ ಹೇಳ್ರಿ, ಈ ಶೃಂಗ ಮೇಲೆ ಏನ್ ಮಾಡಿದೀನಿ, ಎನ್ ಅನ್ನು ಇಟ್ಟಿದೀನಿ. ಹೌದಾ? ಸೊ DEF ಒಂದು, ಇನ್ನೊಂದು MNO ಇನ್ನೊಂದು ಕೋಣ. ಸೊ ಒಂದ್ರ ಮೇಲೆ ಒಂದು ಕೋಣವನ್ನು ಇಟ್ಟಿದ್ದೀನಿ. ಈಗ ನೀವು ಏನ್ ಗಮನಿಸಬಹುದು ಇಲ್ಲಿ? ಇಲ್ಲಿ ಏನಾಗಿದೆ, MN ಬಾಹು ಮತ್ತು NO ಬಾಹು ಏನಿದೆಯಲ್ಲ, ಈ ಬಾಹು ಮತ್ತು ಇದು ಏನಾಗಿದೆ, ಈ DE ಮತ್ತು FE ಗಿಂತ ಹೊರಗಡೆ ಬಂದಿದೆ. ಇವೆರಡು ಬಾಹುಕ್ಕಿಂತ ಹೊರಗಡೆ ಇವೆರಡು ಬಾಹು. ಅಂದ್ರೆ ಅದರ ಅರ್ಥ ಏನು? ಈ DEF ಕೋಣ ಏನಿದೆ, MNO ಕೋಣಗಿಂತನೂ ಚಿಕ್ಕದಾಗಿದೆ ಅಂತ ಹೇಳ್ತೀವಿ. ಹೌದಾ? ಚಿಕ್ಕದಾಗಿದೆ ಅಂತ ಹೇಳ್ತೀವಿ. ಕರೆಕ್ಟ್? ಈಗ ಇನ್ನೊಂದು ಚೆಕ್ ಮಾಡೋಣ ಅಂತ. ಎಸ್. ಕೆ ಶೃಂಗ ಮೇಲೆ B1 ಇಡ್ತೀನಿ. ನಂತರ ಎಸ್, ನೀವಿಲ್ಲಿ ಏನ್ ಗಮನಿಸಬಹುದು, ಕೆ ಶೃಂಗ ಮೇಲೆ ಏನ್ ಮಾಡಿದೆ ನಾನು? ಯಾವ್ದನ್ನ ಇರಿಸಿದೆ? ಬಿ ಅನ್ನು ಇರಿಸಿದೆ. ABC ಒಂದು, ಇನ್ನೊಂದು JKL ಕೋಣ. ಹೌದಾ? ಈಗ JKL ಕೋಣದ ಮೇಲೆ ABC ಕೋಣವನ್ನು ನಾನು ಇರಿಸಿದೆ. ಹೌದು ಇಲ್ಲೋ? ಆದ್ರೆ ನೀವು ಇಲ್ಲಿ ಏನ್ ನೋಡಬಹುದು, ಒಂದು ಬಾಹುದು ಅಳತೆ ಪರಸ್ಪರ ಒಂದ್ರ ಮೇಲೆ ಒಂದ್ ಬಂದ್ಬಿಟ್ಟಿದೆ. ಹೌದಾ? ಒಟ್ಟೆ ಚೇಂಜ್ ಆಗಿಲ್ಲ. ಆದ್ರೆ JK ಮತ್ತು AB ಕೋಣಗಳ ಏನ್ ಬಾಹು ಇದಾವಲ್ಲ, ಅವು ಎರಡು ಬಾಹುಗಳು ಒಂದ್ರ ಮೇಲೆ ಒಂದ್ ಬಂದಿಲ್ಲ. ಹೌದಾ ಇಲ್ಲೋ? JK ಹೊರಗಡೆ ಬಂದಿದೆ AB ಅಂದ್ರೆ ಅದರ ಅರ್ಥ ಏನು, JKL ಕೋಣ ಏನಿದೆ ಅಲ್ಲ, ಅದು ABC ಗಿಂತ ದೊಡ್ಡದಿದೆ ಅಂತ ಅರ್ಥ. ಸೊ ಈ ಮೂಲಕ ನೀವ್ ಏನ್ ಮಾಡ್ಬೋದು ಮಕ್ಕಳೇ, ಈ ರೀತಿ ನೀವ್ ಏನ್ ಮಾಡ್ಬೋದು, ಕೋನಗಳನ್ನ ಹೋಲಿಸಬಹುದು. ನೀವು ಇಲ್ಲಿ ಕೇವಲ ಹೋಲಿಕೆ ಮಾಡ್ತೀರಿ ಮಕ್ಕಳೇ, ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ನೀವು ಕಂಡು ಹಿಡ್ಬೋದು. ಸೊ ಒಂದೇ ಮೆಥಡ್ ಯಾವ್ದು ಮಕ್ಕಳೇ, ಒಂದ್ರ ಮೇಲೆ ಇನ್ನೊಂದು ಕೋನವನ್ನು ಇರಿಸಿ ನೀವೇನ್ ಮಾಡ್ತೀರಿ, ಯಾವ್ದು ದೊಡ್ಡದಿದೆ ಯಾವ್ದು ಚಿಕ್ಕದಿದೆ ಕೋನವನ್ನು ಅಂತ ಕಂಡು ಹಿಡಿತೀರಿ. ಸರಿನಾ? ಈಗ ನೆಕ್ಸ್ಟ್ ಸೆಕೆಂಡ್ ಮೆಥಡ್ ನೋಡೋಣ ಅಂತ. ಸೆಕೆಂಡ್ ಮೆಥಡ್ ಏನ್ ಹೇಳ್ತದ ಅಂದ್ರ,
ಒಂದ್ರ ಮೇಲೆ ಒಂದ್ರ ಮೇಲೆ ಇನ್ನೊಂದು ಇನ್ನೊಂದನ್ನು ಇರಿಸದೆ ಇರಿಸದೆ ಕೋಣಗಳನ್ನು ಹೋಲಿಸುವುದು. ಸೊ ನಾವ್ ಇಲ್ಲಿ ಏನ್ ಮಾಡತ್ತೀವಿ, ಎರಡನೇ ಮೆಥಡ್ ಅಲ್ಲಿ ನಾವು ಒಂದ್ರ ಮೇಲೆ ಒಂದು ಕೋಣವನ್ನು ಇರ್ಸಾತಿಲ್ಲ, ಇರಿಸದೆ ಅಂತ ಐತಿ. ಅಂದ್ರೆ ಫಸ್ಟ್ ಮೆಥಡ್ ಅಲ್ಲಿ ಇರಿಸಿದ್ವಿ, ಒಂದ್ರ ಮೇಲೆ ಒಂದ್ ಇಟ್ಟು ಅದನ್ನ ಏನ್ ಮಾಡಿದ್ವಿ ನಾವು, ಯಾವ್ದು ದೊಡ್ಡದಿದೆ ಯಾವ್ದು ಚಿಕ್ಕದಿದೆ ಅಂತ ಕಂಡು ಹಿಡಿದ್ವಿ. ಆದ್ರೆ ಇಲ್ಲಿ ಏನ್ ಮಾಡ್ಬೇಕು, ಒಂದ್ರ ಮೇಲೆ ಒಂದು ಕೋಣಗಳನ್ನ ಇರಿಸುವುದಿಲ್ಲ, ಇರಿಸ್ಲಾರ್ದೆ ಏನ್ ಮಾಡ್ತೇವೆ ನಾವಿಲ್ಲಿ, ಕೋಣಗಳ ಹೋಲಿಕೆ ಮಾಡ್ತೀವಿ. ಅದ್ ಯಾವ ರೀತಿ ಆಗ್ತದ, ಸೊ ಅದನ್ನ ನೋಡೋಣ ಈಗ. ಸೊ ನಾವು ಮೊದಲನೇದಾಗಿ ಉದಾಹರಣೆಗೆ ಎರಡು ಕೋಣಗಳನ್ನ ತೆಗೆದುಕೊಳ್ತೀನಿ, ಅದ್ರ ಮೇಲೆ ನೀವೇನು ಮಾಡಬಹುದು, ಕೋಣಗಳನ್ನ ಯಾವ ರೀತಿ ಹೋಲಿಕೆ ಮಾಡ್ತೀವಿ ಅಂತ ನೋಡ್ಬಹುದು, ಸರಿನಾ? ಎಸ್, ಇಲ್ಲಿ ಆಂಗಲ್ ಎ ಬಿ ಸಿ ಒಂದಿದೆ, ಕೋನ ಎ ಬಿ ಸಿ ಅಂತ ಹೇಳ್ತೀವಿ. ನಂತರ ಕೋನ ಎಲ್ ಎಂ ಎನ್ ಕೂಡ ಇದೆ. ಸೊ ಇಲ್ಲಿ ಶೃಂಗ ಯಾವುದು, ಇಲ್ಲಿ ಬಿ ಇದೆ, ಇಲ್ಲಿ ಎಂ ಇದೆ. ಬಾಹು ಯಾವುದು, ಎ ಬಿ ಮತ್ತು ಬಿ ಸಿ, ಇಲ್ಲಿ ಎಲ್ ಎಂ ಮತ್ತು ಎಂ ಎನ್ ಇದೆ. ಸೊ ಈಗ ಒಂದ್ರ ಮೇಲೆ ಒಂದು ಇರಿಸುವುದಿಲ್ಲ ಅಂತ ಹೇಳಿದಾರೆ. ಸೊ ಅಂದ್ರೆ ಹಾಗಿದ್ರೆ ಏನ್ ಮಾಡ್ಬೇಕು, ಹಾಗಿದ್ರೆ ಬಹಳ ಸುಲಭ ಮಕ್ಕಳೇ. ಏನ್ ಮಾಡ್ಬೇಕಂತಂದ್ರೆ, ಒಂದು ಟ್ರಾನ್ಸ್ಪರೆಂಟ್ ಶೀಟ್ ಅನ್ನ ತೆಗೆದುಕೊಳ್ಬೇಕು ಮಕ್ಕಳೇ, ಹೌದಾ? ಒಂದು ಟ್ರಾನ್ಸ್ಪರೆಂಟ್ ಶೀಟ್ ಯಾವ ರೀತಿ ಇರುತ್ತೆ ಈಗ ನೋಡಾತೀರಾ ನೀವು. ಒಂದು ಟ್ರಾನ್ಸ್ಪರೆಂಟ್ ಶೀಟ್ ಯೂಶಲಿ ನಿಮ್ಮ ಬುಕ್ಕಿನ ಮೇಲೆ ಕೂಡ ಹಾಕಿರ್ತಾರೆ. ನಂತರ ನಿಮ್ಗೆ ಏನಿರ್ತಾರೆ, ಆ ನಿಮ್ಗೆ ಜೆರಾಕ್ಸ್ ಅಂಗಡಿಯಲ್ಲಿ ಕೂಡ ಈ ತರ ಟ್ರಾನ್ಸ್ಪರೆಂಟ್ ಶೀಟ್ ಸಿಗ್ತಾವ, ಹೌದಾ? ಸೊ ಈ ಒಂದು ಟ್ರಾನ್ಸ್ಪರೆಂಟ್ ಶೀಟ್ ಅನ್ನ ತೆಗೆದುಕೊಳ್ಬೇಕು ಮಕ್ಳೆ. ಈ ಟ್ರಾನ್ಸ್ಪರೆಂಟ್ ಶೀಟ್ ಅನ್ನ ತೆಗೆದುಕೊಂಡು ಏನ್ ಮಾಡ್ತೀನಿ ಈಗ, ಕೋಣ ಎ ಬಿ ಸಿ ಮೇಲೆ ಇದನ್ನ ಇಡ್ತೀನಿ. ಕಾಣ್ಲಿಕ್ಕತ್ತದ ನಿಮ್ಗೆ, ಕೋಣ ಎ ಬಿ ಸಿ ಮೇಲೆ ಇಟ್ಟು ಇವು ಏನ್ ಪಾಯಿಂಟ್ಸ್ ಇದಾವಲ್ಲ, ಈ ಟ್ರಾನ್ಸ್ಪರೆಂಟ್ ಶೀಟ್ ಮೇಲೆ ಮಾರ್ಕ್ ಮಾಡ್ತೀನಿ. ಯಾವ ಯಾವ ಪಾಯಿಂಟ್ಸ್, ಶೃಂಗ ಪಾಯಿಂಟ್, ನಂತರ ಬಾಹುಗಳ ಏನ್ ಪಾಯಿಂಟ್ಸ್ ಇದಾವಲ್ಲ ಅವ್ನ ಏನ್ ಮಾಡ್ತೀನಿ, ಅವನ್ನ ಎ ಬಿ ಸಿ ಮೇಲೆ ಪಾಯಿಂಟ್ ಮಾಡ್ತೀನಿ, ಹೌದಾ? ಈಗ ಅದನ್ನ ಏನ್ ಮಾಡ್ತೀನಿ, ಸೀದಾ ತಂದಿಟ್ಟು ಎಂ ಎನ್ ಏನಿದೆ ಅಲ್ಲ, ಪಾಯಿಂಟ್ಸ್ ಏನಿದಾವಲ್ಲ, ಬಾಹು ಇದೆಯಲ್ಲ, ಅದ್ರ ಮೇಲೆ ಇಟ್ಟು ಬಿಡ್ತೀನಿ, ಪಾಯಿಂಟ್ಸ್ ಮೇಲೆ ಇಟ್ಟು ಬಿಡ್ತೀನಿ, ಹೌದಾ? ಇಲ್ಲಿ ಏನ್ ಬರ್ಲಿಕ್ಕತ್ತದ, ಇಲ್ಲಿ ಒಂದು ಪಾಯಿಂಟ್ ಬರ್ಲಿಕ್ಕತ್ತದ, ಹೌದಾ ಇಲ್ಲ? ಅದನ್ನ ಎಲ್ ಮಾಡಿದ್ವಿ ನಾವು, ಈ ಏಟ್ ನಾವು ಪಾಯಿಂಟ್ ಹಾಕೊಂಡಿದ್ವಿ. ಆದ್ರೆ ಎಲ್ಲ ಪಾಯಿಂಟ್ ಎಲ್ಲಿದೆ, ಇಲ್ಲಿದೆ, ಹೌದಾ ಇಲ್ಲ? ಆದ್ರೆ ಏಟ್ ಪಾಯಿಂಟ್ ಇಲ್ಲಿ ಬರ್ಲಿಕ್ಕತ್ತದ, ಇದು ಇಲ್ಲಿ ಬರ್ಲಿಕ್ಕತ್ತದ, ಇದು ಇಲ್ಲಿ ಬರ್ಲಿಕ್ಕತ್ತದ. ಅಂದ್ರ ಏನಾಯ್ತು, ಎಲ್ ಎಂ ಏನ್ ಬಾಹು ಇದೆ ಅಲ್ಲ, ಅದು ಎ ಬಿ ಬಾಹು ಒಳಗಡೆ ಇದೆ, ಹೌದಾ? ಒಳಗಡೆ ಇದೆ, ಕಾಣ್ಲಿಕ್ಕತ್ತದ ನಿಮಗೆ. ಇಲ್ಲಿ ನಾನು ಲೈಟ್ ಆಗಿ ಮಾರ್ಕ್ ಮಾಡಿದ್ದೀನಿ ನೋಡಿ ಮಕ್ಕಳೇ, ಹೌದಾ? ಕಾಣ್ಲಿಕ್ಕತ್ತದ. ಅಂದ್ರೆ ಇದ್ರ ಅರ್ಥ ಏನು, ಇದರ ಅರ್ಥ ಎ ಬಿ ಸಿ ಕೋಣ ಏನಿದೆಯಲ್ಲ ಅದು ಎಲ್ ಎಂ ಎನ್ ಗಿಂತ ದೊಡ್ಡದಿದೆ ಅಂತ. ಕನ್ಫ್ಯೂಷನ್ ಆದ್ರೆ ಇದನ್ನ ತೆಗಿತೀನಿ ಅಂತ, ಒಂದ್ ನಿಮಿಷ. ಎಸ್, ಈಗ ನೋಡಿ ಕರೆಕ್ಟ್ ಆಗಿ ಕಾಣ್ತದೆ. ಇದು ಎಲ್ ಆಯ್ತು ನಮ್ದು, ಎ ಪಾಯಿಂಟ್ ಎಲ್ ಮಾರ್ಕ್ ಮಾಡಿದೀನಿ, ಇಲ್ಲಿ ಮಾರ್ಕ್ ಮಾಡಿದೀನಿ. ಲೈಟ್ ಆಗಿದ್ದು ಲೈನ್ ಕೂಡ ಇಲ್ಲಿ ಗೆರೆ ಎಳೆದಿದ್ದೀನಿ ನೋಡಿ. ಸೊ ಏನಾಗಿದೆ, ಎಲ್ ಎಂ ಎನ್ ಕೋಣ ಏನಿದೆ ಎ ಬಿ ಸಿ ಕೋಣಗಿಂತ ಒಳಗಡೆ ಬಂದಿದೆ. ಇಲ್ಲಿ ನೋಡ್ಲಿಕ್ಕತ್ತಿರಲ್ಲ ನೀವು, ಎಲ್ ಎಂ ಬಾಹು ಏನಾಗಿದೆ, ಒಳಗಡೆ ಬಂದಿದೆ, ಹೌದಾ ಇದು? ಎ ಬಿ ಏನಾಗೈತಿ, ಬಾಹು ಅದ್ರದ್ದು ಹೊರಗ್ ಬಂದದ. ಹಾಗಾಗಿ ನಾವ್ ಏನಂತ ಹೇಳ್ತೀವಿ, ಕೋಣ ಎ ಬಿ ಸಿ ಏನಿದೆ ಎಲ್ ಎಂ ಎನ್ ಕೋಣಗಿಂತ ದೊಡ್ಡದಿದೆ ಅಂತ ಹೇಳ್ತೀವಿ, ಹೌದಾ? ದೊಡ್ಡದಿದೆ ಅಂತ ಹೇಳ್ತೀವಿ. ಸೊ ಈ ರೀತಿ ನೀವ್ ಏನ್ ಮಾಡ್ಬೋದು, ಒಂದ್ರ ಮೇಲೆ ಇನ್ನೊಂದು ಕೋಣವನ್ನು ಇರಿಸ್ಲಾರ್ದೆ ಯಾವ ಕೋಣ ದೊಡ್ಡದು ಯಾವ ಕೋಣ ಚಿಕ್ಕದು ಅಂತ ನೀವು ಕಂಡು ಹಿಡಿಬಹುದು. ಈಗ ಇನ್ನೊಂದ್ ಮಾಡೋಣ ಅಂತ. ಆಂಗಲ್
QPR. ನಂತರ LMN ತಗೋತೀವಿ. ಹೌದಾ? ಸೊ ಈಗ ಇಲ್ಲಿ ಏನ್ ಮಾಡಿದೀನಿ, ಕೋನ LMN ಇದು. ಸೊ ಈ ಎರಡು ಕೋನಗಳನ್ನ ತೆಗೆದುಕೊಂಡಿನಿ. ಇದ್ರ ಮೇಲೆ ಏನ್ ಮಾಡ್ತೀನಿ, ಟ್ರಾನ್ಸ್ಪರೆಂಟ್ ಶೀಟ್ ಅನ್ನ ಇಡಿಸ್ತೀನಿ. ಒಂದು ಕೋನ್ ಮೇಲೆ ಇಟ್ಕೊಂಡೆ. QPR ಮೇಲೆ ಇಟ್ಕೊಂಡು ಏನ್ ಮಾಡ್ತೀನಿ, ಕ್ಯೂ ಪಾಯಿಂಟ್ ಎಲ್ಲ ಆಗ್ತದೆ, ಇಲ್ಲ ಆಗ್ಲಿಕ್ಕೆ. ಸೊ ಇಲ್ಲ ಒಂದು ಮಾರ್ಕಿಂಗ್ ಮಾಡೋದು. ನಂತರ P ಎಲ್ಲಿದೆ, ಇಲ್ಲಿದೆ, ಇದ್ರ ಮೇಲೆ ಪಾಯಿಂಟ್ ಮಾಡಿದೆ. ನಂತರ R ಎಲ್ಲಿದೆ, ಇಲ್ಲಿ ಎಂಡ್ ಆಗ್ಲಿಕ್ಕೆ. ಸೊ ಅದನ್ನ ಇಲ್ಲಿ ಮಾರ್ಕ್ ಮಾಡಿದೆ. ಕಾಣ್ಲಿಕ್ಕತ್ತದ ನಿಮ್ಗೆ ಟ್ರಾನ್ಸ್ಪರೆಂಟ್ ಶೀಟ್ ಮೇಲೆ 3 ಡಾಟ್ಸ್ ಅನ್ನ ಹಾಕಿದೀನಿ ನೋಡ್ರಿ, ರೆಡ್ ಕಲರ್ ಡಾಟ್ಸ್. ಹೌದಾ? ಅದನ್ನ ಏನ್ ಮಾಡ್ತೀನಿ, ಸೀದಾ ಇಲ್ಲಿ ತಂದು ಮೊದ್ಲು ಬೇಸ್ ಏನಿದೆ PR ಇದ್ದಿದ್ದು ಬೇಸ್ ಪಾಯಿಂಟ್ಸ್ ಅನ್ನ MN ಮೇಲೆ ಇಟ್ಬಿಡ್ತೀನಿ. ಈ ರೀತಿ ಇಟ್ಟೆ. ಈಗ ನೀವ್ ಏನ್ ನೋಡ್ಬಹುದು, ಇಲ್ಲಿ ಏನ್ ನೋಡ್ಬಹುದು ಅಂದ್ರೆ ಇಲ್ಲಿದೆ. ಹೌದಾ? ಸ್ವಲ್ಪ ಲೈಟ್ ಆಗಿ ಇದನ್ನ ಮಾರ್ಕ್ ಮಾಡ್ತೀನಂತೆ. ಒಂದ್ ನಿಮಿಷ ನೋಡಿ. ಬಹಳ ಡಿಫ್ರೆನ್ಸ್ ಇಲ್ಲ ಮಕ್ಕಳೇ, ಅಗದಿ ಚಿಕ್ಕದಾಗಿ ಡಿಫ್ರೆನ್ಸ್ ಬಂದಿದೆ. ಪಾಯಿಂಟ್ ಇದೆ, ನಂತರ ಇದೊಂದು ಪಾಯಿಂಟ್ ಇದೆ. ಹೌದಾ ಇಲ್ವೋ? ಕಾಣ್ಲಿಕ್ಕತ್ತದ ನಿಮ್ಗೆ ನೋಡ್ರಿ. ಎಸ್, ಇಲ್ಲೊಂದು ಪಾಯಿಂಟ್ ಇದೆ. ನೀವು ಬಹಳ ಡಿಫ್ರೆನ್ಸ್ ಇಲ್ಲ, ಅಗದಿ ಚಿಕ್ಕದಾಗಿ ಡಿಫ್ರೆನ್ಸ್ ಬಂದಿದೆ. ಹೌದಾ? ಆದ್ರೆ ನೀವ್ ಏನ್ ಗಮನಿಸಬಹುದು, ಇದು ಕ್ಯೂದಿದೆ. ಹೌದಾ ಇಲ್ವೋ? ಇದು ಎಲ್ ಇದೆ. LMN ಕೋನ ಏನಾಗಿದೆ, QPR ಕೋನ ಒಳಗಡೆ ಬಂದಿದೆ. ಅಂದ್ರೆ QPN ಬಾಹು ಇದೆಯಲ್ಲ, ಅದು ಏನಾಗಿದೆ, ಹೊರಗಡೆ ಬಂದಿದೆ LM ಬಾಹುಗಿಂತ. ಹಾಗಾಗಿ ನಾವ್ ಏನಂತ ಹೇಳ್ತೀವಿ, QPR ಕೋನ LMN ಕೋನಗಿಂತ ದೊಡ್ಡದಾಗಿದೆ ಅಂತ ಹೇಳ್ತೀವಿ. ಸೊ ಎಲ್ಲರಿಗೂ ಗೊತ್ತಾಯ್ತು ಮಕ್ಕಳೇ, ನೀವು ಯಾವ ರೀತಿ ಕೋನಗಳನ್ನ ಹೋಲಿಸಬಹುದು. ಕೋನಗಳನ್ನ ಹೋಲಿಸ್ಲಿಕ್ಕೆ 2 ಮೆಥಡ್ ಅನ್ನು ಉಪಯೋಗಿಸ್ತೀವಿ. ಅದ್ಯಾವುದು? ಮೊದಲನೇ ಮೆಥಡ್ ಏನು, ಒಂದರ ಮೇಲೆ ಇನ್ನೊಂದನ್ನು ಇರಿಸಿ ಕೋನಗಳನ್ನು ಹೋಲಿಸುವುದು. ಒಂದ್ರ ಮೇಲೆ ಒಂದು ನಾವು ಇಡ್ತೀವಿ, ನಂತರ ಇದನ್ನ ಹೋಲಿಕೆ ಮಾಡ್ತೀವಿ. ಎರಡನೇದು, ಒಂದ್ರ ಮೇಲೆ ಇನ್ನೊಂದನ್ನು ಇರಿಸದೆ, ಅಂದ್ರೆ ಒಂದು ಕೋಣೆ ಮೇಲೆ ಇನ್ನೊಂದು ಕೋಣೆ ಇಡುವುದಿಲ್ಲ, ಇಡ್ಲಾರ್ದನೆ ಏನ್ ಮಾಡ್ತೀವಿ, ಕೋನವನ್ನು ಹೋಲಿಕೆ ಮಾಡ್ತೀವಿ. ಇಲ್ಲಿ ನಾ ಹೇಳ್ದೆ ಮಕ್ಕಳೇ, ಹೋಲಿಕೆ ಮಾಡೋದಂದ್ರೆ ನೀವ್ ಏನನ್ನ ಕಂಡು ಹಿಡಿತೀರಿ, ಇಲ್ಲಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಅಷ್ಟೇ ವಿಚಾರ ಮಾಡ್ತೀರಿ. ಹೌದಾ? ಹೌದೇನ? ಅದ್ರಕ್ಕಿಂತ ಜಾಸ್ತಿ ಏನ್ರ ವಿಚಾರ ಮಾಡ್ತೀರ? ಇಲ್ಲ. ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಅಷ್ಟೇ ವಿಚಾರ ಮಾಡ್ತೀವಿ ನಾವು, ಹೊರತು ಯಾವ್ದು ಏನು ಎಷ್ಟು ಡಿಗ್ರಿ ಮೆಷರ್ಮೆಂಟ್ ಇದೆ, ಯಾವ್ದದ್ದು ವ್ಯಾಲ್ಯೂ ಎಷ್ಟಿದೆ ಅಂತ ನಾವು ವಿಚಾರ ಮಾಡೋದಿಲ್ಲ. ಮಾಡೋದಿಲ್ಲ. ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಈಗ ಹೋಲಿಕೆ ಮಾಡಿದ್ರೆ ಅಷ್ಟೇ ಸಾಕೋದಿಲ್ಲ ಮಕ್ಕಳೇ, ನಮ್ಗೆ ಏನ್ ಗೊತ್ತಿರ್ಬೇಕು, ನಮ್ಗೆ ಅದ್ರದ್ದು ವ್ಯಾಲ್ಯೂಸ್ ಕೂಡ ಗೊತ್ತಿರ್ಬೇಕು. ಯಾವ ಕೋಣ ಎಷ್ಟು ಮೆಷರ್ಮೆಂಟ್ ಹೇಳ್ತದ, ಯಾವ ಕೋಣ ಎಷ್ಟು ಇರ್ತೈತಿ. ಹೌದಾ? ಮ್ಯಾಥಮೆಟಿಕಲಿ, ಗಣಿತದ ಅರ್ಥದಲ್ಲಿ ನಾವ್ ಯಾವತ್ತು ಏನ್ ಮಾಡ್ತೀವಿ, ನಂಬರ್ಸ್, ಸಂಖ್ಯೆಗಳಲ್ಲಿ ಏನ್ ಮಾಡ್ತೀವಿ, ವ್ಯಾಲ್ಯೂಸ್, ಮೌಲ್ಯಗಳನ್ನ ನಾವು ಏನ್ ಮಾಡ್ತೀವಿ, ಕಂಡು ಹಿಡಿತೀವಿ. ಹೌದಾ ಇಲ್ವೋ? ಹೊತ್ತು ಅದನ್ನ ನಾವು ಬರೇ ಇದು ದೊಡ್ಡದು ಇದು ಚಿಕ್ಕದು, ಇದು ಈ ರೀತಿ ಇರ್ಬೋದು, ಇದು ಇಷ್ಟ ಇರಬಹುದು, ಅಥವಾ ಇದ್ರ ಮೆಜರ್ಮೆಂಟ್ ಇಷ್ಟ ಇರಬಹುದು ಅಂತ ನಾವು ಕಾಲ್ಪನಿಕವಾಗಿ ಹೇಳೋದಿಲ್ಲ. ಅದು ಅಸ್ತಿತ್ವದಲ್ಲಿಯೂ ಕೂಡ ಅಷ್ಟೇ ಇರಬೇಕು. ಹೌದಾ ಇಲ್ವೋ? ಸೊ ಅದಕ್ಕೆ ನಾವು ಏನ್ ಮಾಡ್ತೀವಿ, ಗಣಿತವನ್ನು ನಾವು ಮೆಷರ್ಮೆಂಟ್ ಮಾಡ್ತೀವಿ. ಗಣಿತವನ್ನ ಮೆಷರ್ಮೆಂಟ್ ಮಾಡೋದಲ್ಲ, ಗಣಿತದಲ್ಲಿ ಮೆಷರ್ಮೆಂಟ್ ಮಾಡುವ ಮೂಲಕ ನಾವ್ ಏನ್ ಮಾಡ್ತೀವಿ, ಪ್ರತಿಯೊಂದು ವಿಷಯದ ಮೌಲ್ಯಗಳನ್ನ ತಿಳಿಸ್ತೀವಿ. ಹಾಗಾಗಿ ಇಲ್ಲಿ ಕೋನಗಳನ್ನು ಕೂಡ ನಾವು ಅಳೆಯುವುದನ್ನ ಮಾಡ್ತೀವಿ. ಕೋನಗಳನ್ನು ಅಳೆಯುವುದು. ಸೊ ಕೋನಗಳನ್ನ ಯಾವ ರೀತಿ ಅಳಿತೀರಾ ಮಕ್ಕಳೇ ನೀವು? ಕೋನಗಳನ್ನ ಮೆಷರ್ಮೆಂಟ್ ಹೆಂಗ್ ಹೇಳ್ತೀರಿ? ಬರೇ ಹೋಲಿಕೆ ಮಾಡಿದ್ರೆ ಅಷ್ಟೇ ಸಾಕಾಗದು. ಹೌದೋ ಇಲ್ವೋ? ಕೋನಕ್ಕೆ ನಾವು ಎಷ್ಟು ವ್ಯಾಲ್ಯೂ ಇದೆ, ಮೌಲ್ಯ ಇದೆ ಅಂತನೂ ಕೂಡ ನಾವು ತೋರಿಸ್ಬಲ್ಲೆ. ಯಾಕಂದ್ರೆ ಅದ್ರದ್ದು ಮೌಲ್ಯನೇ ತಿಳಿಸ್ಬಿಟ್ಟಿವೆ ಅಂದ್ರ ನೀವು ಈ ರೀತಿ ಹೋಲಿಕೆ ಮಾಡುವ ಅವಶ್ಯಕತೆನೂ ಬರೋದಿಲ್ಲ. ನಿಮ್ಗೆ ಮೆಷರ್ಮೆಂಟ್ ದಲ್ಲಿಯೇ ಗೊತ್ತಾಗುತ್ತೆ ಎಕ್ಸಾಕ್ಟ್ ವ್ಯಾಲ್ಯೂ ಎಷ್ಟಿದೆ ಅಂತ. ಹಾಗಾಗಿ ಅದ್ರ ಅಳತೆ ಗೊತ್ತಾದ್ಮೇಲೆ ನೀವು ಆಟೋಮೆಟಿಕ್ಲಿ ಹೇಳ್ಬೋದು ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ. ಹೌದಾ? ಸೊ ಹಾಗಾಗಿ ಕೋನಗಳನ್ನ ನಾವು ಮೆಷರ್ಮೆಂಟ್ ಮಾಡ್ಲಿಕ್ಕೆ, ಅಂದ್ರೆ ಅಳೆಯಲಿಕ್ಕೆ ನಾವು ಒಂದು ವಿಶೇಷವಾದ ಏನು ಹೆಸರೇನು, ಅದರ ಹೆಸರು ಪ್ರೊಟ್ರಾಕ್ಟರ್ ಅಂತ ಹೇಳ್ತೀವಿ ಮಕ್ಳೇ. ನಾವ್ ಅದಕ್ಕೆ ಏನಂತ ಹೇಳ್ತೀವಿ, ನಿಮ್ಮ ಜಾಮೆಟ್ರಿ ಕಂಪಸ್ ಅಲ್ಲಿ ಇರುತ್ತೆ ನೋಡಿ,
ರೌಂಡ್ ಆಗಿ ಅರ್ಧ ಇರುತ್ತೆ, ಬರೀ ಅರ್ಧ ಪೂರ್ತಿ ಸರ್ಕಲ್ ಇರೋದಿಲ್ಲ, ಅರ್ಧ ಸರ್ಕಲ್ ಮಾತ್ರ ಇರ್ತದೆ, ಹೌದಾ? ಅದಕ್ಕೆ ನಾವು ಏನಂತ ಹೇಳ್ತೀವಿ, ಅದಕ್ಕೆ ನಾವು ಪ್ರೊಟ್ರಾಕ್ಟರ್ ಅಂತ ಹೇಳ್ತೀವಿ, ಹೌದಾ? ಸೊ ಪ್ರೊಟ್ರಾಕ್ಟರ್ ನ ಏನ್ ಮಾಡಿದೇವೆ ನಾವು, ಅದನ್ನ ಎದಕ್ಕೆ ಉಪಯೋಗಿಸ್ತೀವಿ ನಾವು ಅದನ್ನ, ಏನಿದೆ ಮಕ್ಳೇ, ಕೋನಗಳನ್ನ ಕೋನಗಳ ಸ್ಪಷ್ಟವಾದ ಒಂದು ಮೌಲ್ಯ ತಿಳ್ಕೊಳಿಕ್ಕೆ ಏನ್ ಮಾಡ್ತೀವಿ, ಅದನ್ನು ನಾವು ಬೆಳೆಸ್ತೀವಿ. ಅದು ನೋಡ್ಲಿಕ್ಕೆ ಯಾವ ರೀತಿ ಇರುತ್ತೆ ನಾನ್ ನಿಮ್ಗೆ ತೋರಿಸ್ತೀನಿ ಅಂತ. ಈಗ ಒಂದ್ ನಿಮಿಷ ಮಕ್ಳೇ. ಕೋನಗಳನ್ನ ಅಳಿಲಿಕ್ಕೆ ಏನಿರುತ್ತೆ, ನಾವ್ ಈ ಪ್ರೊಟ್ರಾಕ್ಟರ್ ವನ್ನು ಏನ್ ಬಳಸ್ತೀವಲ್ಲ ಮಕ್ಳೇ, ಅದು ಪ್ರೊಟ್ರಾಕ್ಟರ್ ಏನಿರುತ್ತೆ ಎರಡು ಭಾಗದಲ್ಲಿ ಇರ್ತವೆ. ಒಂದು ಫುಲ್ ಪ್ರೊಟ್ರಾಕ್ಟರ್ ಅಂತ, ಪೂರ್ಣ ಪ್ರೊಟ್ರಾಕ್ಟರ್ ಅಂತ ಹೇಳ್ತೀವಿ. ನಂತರ ಬರೋದು ಹಾಫ್ ಪ್ರೊಟ್ರಾಕ್ಟರ್, ಅಂದ್ರೆ ಅರ್ಧ ಪ್ರೊಟ್ರಾಕ್ಟರ್ ಅಂತ ಹೇಳ್ತೀವಿ ನಾವು, ಹೌದಾ? ಸೊ ಈಗ ನಾನ್ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಇಲ್ಲಿ. ಎಸ್. ಸೊ ಎಲ್ಲರಿಗೂ ಕಾಣ್ಲಿಕ್ಕತ್ತದನ? ಇದು ನೋಡಾತೀರಾ ನೀವು? ಇದು ಯಾವ ರೀತಿ ಇದೆ ನೋಡಿ ಮಕ್ಳೇ, ಏನ್ ನೋಡಾತೀರಿ ಇದು? ಇದು ಯಾವ ರೀತಿ ಇದೆ ನೋಡಿ. ಸೊ ಇದಕ್ಕೆ ನಾವ್ ಏನಂತ ಹೇಳ್ತೀವಿ, ಅರ್ಧ ಪ್ರೊಟ್ರಾಕ್ಟರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪೂರ್ಣ ಇರೋದಿಲ್ಲ, ಇದು ಅರ್ಧ ಇರುತ್ತೆ, ಹೌದು? ಸೊ ಅದಕ್ಕೆ ನಾವು ಅದನ್ನ ಅರ್ಧ ಪ್ರೊಟ್ರಾಕ್ಟರ್ ಅಂತ ಹೇಳ್ತೀವಿ. ಈಗ ನೀವು ಆ ಪ್ರೊಟ್ರಾಕ್ಟರ್ ನ ಗಮನಿಸಿದ್ರೆ ಏನ್ ನೋಡ್ಬಹುದು ಮಕ್ಕಳಲ್ಲಿ, ನೀವು ಏನ್ ನೋಡ್ಬಹುದು? ಮೆಜರ್ಮೆಂಟ್ಸ್ ಯಾವ ರೀತಿ ಇದಾವ ನೋಡ್ಲಿಕ್ಕತ್ತೀರಾ ನೀವು? 0 ಇಂದ ಹಿಡಿದು 180 ತನ ಇದೆ, ನಂತರ ತಿರ್ಗಾ ಮತ್ತೆ 0 ಇಂದ ಹಿಡಿದು 180 ಇದೆ. ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್ ನೋಡಿ, ನೋಡ್ಲಿಕ್ಕತ್ತೀರಾ? ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್ ನೋಡಿದ್ರ ಅಂದ್ರ ನೀವ್ ಏನ್ ನೋಡ್ಬಹುದು ಇಲ್ಲಿ? ಇಲ್ಲಿ ಏನಿದೆ, ಇಲ್ಲಿ ಲೆಫ್ಟ್ ಟು ರೈಟ್ ಕೂಡ 0 to 180 ಡಿಗ್ರಿ ಇದೆ, ರೈಟ್ ಟು ಲೆಫ್ಟ್ ಕೂಡ ಏನಿದೆ, 0 to 180 ಡಿಗ್ರಿ ಇದೆ. ಅಂದ್ರೆ 0 to 180 ಡಿಗ್ರಿ, ಮತ್ತೆ ತಿರ್ಗಾ ಇಲ್ಲಿ ನೋಡಿ 0 to 180 ಡಿಗ್ರಿ. ಅಂದ್ರೆ ನೀವು ಕೋಣಗಳನ್ನು ಯಾವ ರೀತಿಯಲ್ಲಿ ಇಟ್ರು ನೀವೇನ್ ಮಾಡಬಹುದು, ಇಲ್ಲಿ ಇಲ್ಲಿ ಅಳತೆ ಕಂಡುಹಿಡಿಬಹುದು ಕೋಣಗಳದ್ದು, ಹೌದಾ ಇಲ್ಲ? ಅದಕ್ಕೆ ನಾವು ಇನ್ನೊಂದು ಹೆಸರು ಏನಂತ ಹೇಳ್ತೀವಿ, ಕೋನ ಮಾಪಕ ಅಂತಾನೆ ಹೇಳ್ತೀವಿ, ಹೌದಾ? ಈ ಪ್ರೊಟ್ರಾಕ್ಟರ್ಗೆ ಮತ್ತೊಂದು ಹೆಸರು ಏನು ಮಕ್ಳೇ? ಕೋನ ಮಾಪಕ ಅಂತ ಹೇಳ್ತೀವಿ. ಸೊ ಈ ಕೋನ ಮಾಪಕಗಳು ಆಕ್ಚುಲಿ ಏನಾಗಿದೆ, ಒಂದು ಪೂರ್ಣ ಪ್ರೊಟ್ರಾಕ್ಟರ್ ಅಂದ್ರೆ ಪೂರ್ಣ ಕೋನ ಮಾಪಕ ನೀವು ತಗೊಂಡ್ರೆ 360 ಪಾರ್ಟ್ಸ್ ಬರ್ತಾವ ಮಕ್ಳೇ. ಇವೇನ್ ನೀವು ನೋಡ್ಲಿಕ್ಕೆ 0 to 10, 10 to 20 ಅಂತ ನೀವ್ ಏನ್ ನೋಡ್ಲಿಕ್ಕತ್ತಿಲ್ಲ, ಈ ರೀತಿ ಎಷ್ಟು ಭಾಗಗಳು ಬರ್ತಾವ ಇಲ್ಲಿ? ಇಲ್ಲಿ ಮೇಲಿನ ಭಾಗಕ್ಕೆ ಎಷ್ಟಿದಾವು? 180 ಇದೆ, 180 ಭಾಗಗಳದಾವ್. ಹಾಗಾಗಿ ಸೇಮ್ ನೀವು ಇದ್ರ ಕೆಳಗಿನ ಅರ್ಧನು ನೋಡಿದ್ರೆ ಎಷ್ಟು ಇರಬಹುದು, ಅವು ಕೂಡ 180 ಇರ್ತಾವ. ಅಂದ್ರೆ ಟೋಟಲ್ ಆಗಿ ಎಷ್ಟು ಭಾಗಗಳು ಬಂದು 360 ಭಾಗಗಳು ಬರ್ತಾವ ಮಕ್ಳೇ. ಸೊ ಇದು 360 ಭಾಗದಲ್ಲಿ ಪ್ರತಿ ಭಾಗವನ್ನು ಏನಿರುತ್ತೆ, ಒಂದೊಂದು ಡಿಗ್ರಿಯನ್ನ ಹೇಳಿಕೊಡ್ತದ, ಹೌದಾ? ಒಂದೊಂದು ಡಿಗ್ರಿಯನ್ನ ಹೇಳಿಕೊಡ್ತದ. ಹಾಗಾಗಿ ನಾವು ಕೋನ ಮಾಪಕದ ಮೂಲಕ ನಾವೇನ್ ಹೇಳ್ತೀವಿ, ಯಾವ ರೀತಿಯನ್ನ ನಾವು ಇಲ್ಲಿ ಮೆಷರ್ ಮಾಡ್ಲಿಕ್ಕತ್ತೀವಿ ಕೋನಗಳನ್ನು, ಡಿಗ್ರಿಯಲ್ಲಿ, ಯಾವ ಯೂನಿಟ್ ಅಲ್ಲಿ ಮೆಷರ್ ಮಾಡ್ಲಿಕ್ಕತ್ತೀವಿ ಮಕ್ಳೇ? ಡಿಗ್ರಿಯಲ್ಲಿ ಮೆಷರ್ ಮಾಡ್ಲಿಕ್ಕತ್ತೀವಿ. ತಿಳಿಲಿಕ್ಕತ್ತದ ನಿಮಗ್? ಏನಾಗಿದೆ, ಡಿಗ್ರಿಯಲ್ಲಿ ಮೆಷರ್ ಮಾಡ್ಲಿಕ್ಕತ್ತೀವಿ, ಹೌದಾ? ಅಳತೆ ಮಾಡ್ಲಿಕ್ಕತ್ತೀವಿ. ಈಗ ಪ್ರತಿ ಭಾಗವು ಏನಾಗಿದೆ, ಎಷ್ಟಿದೆ? ಮು- ಪೂರ್ತಿ ಪ್ರತಿ ಭಾಗವು 1 ಡಿಗ್ರಿಯನ್ನ ಏನಿದೆ ಅದರದ್ದು ಮೌಲ್ಯ ಇದೆ, ಹೌದಾ? ಸೊ ಈ ರೀತಿ ನೀವು ಏನ್ ಮಾಡಬಹುದು, ಕೋನ ಮಾಪಕವನ್ನು ನೀವು ಏನ್ ಮಾಡಬಹುದು, ಅದ್ರ ಮೂಲಕ ನೀವು ಕೋನಗಳನ್ನು ಅಳೆಯಲಿಕ್ಕೆ ಸಾಧ್ಯವಾಗಿದೆ, ಸರಿನಾ? ಸೊ ಒಂದು ಕೋನ ಮಾಪಕ ಬಗ್ಗೆ ಅಥವಾ ಕೋನಗಳನ್ನು ಯಾವ ರೀತಿ ನೀವು ಅಳಿಬೇಕು ಅಂತ ನಾವ್ ಏನ್ ಮಾಡೋಣ, ಮುಂದಿನ ಕ್ಲಾಸ್ ಅಲ್ಲಿ ಮಕ್ಳೇ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ಅಂತ. ಸೊ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸ್ತೀನಂತ. ಥ್ಯಾಂಕ್ ಯು ಮಕ್ಕಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.